ಇನ್ನೂ ಶ್ರಾವಣಕ್ಕೆ 1 ತಿಂಗಳಿದೆ, ಇವಾಗಲೇ ಏನಕ್ಕೆ ಮನೆ ಕ್ಲೀನ್ ಮಾಡ್ತಿದ್ದೀರಾ ಅಂತ ಒಂದಷ್ಟು ಜನ ಕೇಳಿದ್ರಿ. ಮುಖ್ಯವಾಗಿ 2 ಕಾರಣಗಳಿಗೆ ಬೇಗ ಕ್ಲೀನಿಂಗ್ನ ಶುರು ಮಾಡ್ಕೊತೀವಿ. ಮೊದಲನೇದು ಮಳೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆ ಬಿಡುವು ಕೊಟ್ಟು ಬಿಸಿಲು ಬಂದಾಗ ಹೊರಗಿನ ಕೆಲಸಗಳನ್ನ ಮಾಡ್ಕೋಬೇಕು. ಯಾಕಂದರೆ ಮನೇಲಿರೋ ಎಲ್ಲ ಬಟ್ಟೆಗಳನ್ನು ಪಾತ್ರೆಗಳನ್ನೆಲ್ಲ ಒಂದು ಬಿಡ್ದಂಗೆ ತೊಳೆದು ಅದನ್ನೆಲ್ಲ ಒಣಗಿಸಿ ಮತ್ತೆ ಎತ್ತಿಡಬೇಕು. ಎಷ್ಟೋ ಸಲ ಹೆಂಗಾಗುತ್ತೆ ಅಂದರೆ ಬೆಳಗ್ಗೆನೇ ಬಿಸಿಲು ಕಾಣಿಸ್ಕೊಂಡಿರುತ್ತೆ, ಹಬ್ಬ ಇವತ್ತು ಕೆಲಸ ಮಾಡ್ಕೋಬಹುದು ಅಂತ ಎಲ್ಲನೂ ತೊಳೆದು ಬಿಸಿಲಿಗೆ ಹಾಕೋ ಅಷ್ಟರಲ್ಲಿ ಮಳೆ ಶುರುವಾಗುತ್ತೆ. ಆಮೇಲೆ ಅಮ್ಮ ಒಬ್ಬರೇ ಕೆಲಸ ಮಾಡೋದ್ರಿಂದ ಎಲ್ಲನೂ ಒಂದೇ ದಿನಕ್ಕಾಗಲ್ಲ. ಹಾಗಾಗಿ ಬೇಗ ಶುರು ಮಾಡಿ ದಿನ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡ್ರೆ ರಿಸ್ಕ್ ತಗೊಂಡು ಕೆಲಸ ಮಾಡ್ದಂಗೂ ಅನಿಸಲ್ಲ, ಅಮ್ಮಂಗೂ ಸ್ಟ್ರೈನ್ ಆಗಲ್ಲ. ಇನ್ನೊಂದು ರೀಸನ್ ಏನು ಅಂದರೆ ಕೆಳಗಡೆ ಇರೋದನ್ನೆಲ್ಲ ಹೇಗೋ ಅಮ್ಮ ಮಾಡ್ಕೋತಾರೆ, ಆದರೆ ಮೇಲ್ಗಡೆ ಎಲ್ಲ ಹತ್ತಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ನಾವು ಯಾರಾದರೂ ಊರಿಗೆ ಬಂದಾಗ ಮೇಲ್ಗಡೆ ಇರೋದನ್ನೆಲ್ಲ ಇಳಿಸಿ ಕ್ಲೀನ್ ಮಾಡಿ ಒರೆಸ್ಕೊಟ್ಬಿಟ್ರೆ ನಾವು ಮುಂದಿನ ಸಲ ಬರೋ ಅಷ್ಟರಲ್ಲಿ ಅಮ್ಮ ಅದನ್ನೆಲ್ಲ ಒಗೆದು ತೊಳೆದು ಇಟ್ಟಿರ್ತಾರೆ. ಆವಾಗ ನಾವು ಯಾರಾದರೂ ಮತ್ತೆ ಅದನ್ನು ಅವುಗಳ ಜಾಗಕ್ಕೆ ಶಿಫ್ಟ್ ಮಾಡಿದ್ರೆ ಮುಗೀತು. ಶ್ರಾವಣ 1 ವಾರ 15 ದಿನ ಇರೋ ಹಾಗೆ ಬಂದು ಕ್ಲೀನ್ ಮಾಡ್ಬೋದಲ್ಲ ಅಂತ ನಮಗೂ ಅನಿಸುತ್ತೆ. ಆದರೆ ನಾವೆಲ್ಲ ಹೊರಗಡೆ ಇರೋದ್ರಿಂದ ಆ ಟೈಮ್ಗೆ ನಮಗೆ ಬರೋಕ್ಕಾಗದೇ ಇರ್ಬೋದು, ಅಥವಾ ನಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಗಳಾಗ್ಬೋದು, ಅಥವಾ ಇನ್ನೇನಾದರೂ ಎಮರ್ಜೆನ್ಸಿ ವರ್ಕ್ ಬರ್ಬೋದು. ಆಗ ಅಮ್ಮ ಒಬ್ಬರೇ ಕಷ್ಟಪಡಬೇಕಾಗತ್ತಲ್ಲ. ಅದಕ್ಕೆ ಹೀಗೆ ಬಂದಾಗ ನಮ್ಮ ಕೈಲಾದಷ್ಟು ಒಂಚೂರು ಹೆಲ್ಪ್ ಮಾಡಿ ಕ್ಲೀನ್ ಮಾಡಿಕೊಟ್ರೆ ಅಮ್ಮಂಗೂ ಕೆಲಸ ಕಡಿಮೆ ಆಗುತ್ತೆ ಅಂತ ಅಷ್ಟೆ.